ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಾವಣ್ಯ ಲಹರಿ. ಮುಂದಿನ ಭಾಗನ ನೋಡೋಣ. ಸೊ ನೀವಿನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಲಾವಣ್ಯ ಲಹರಿ 3ನೇ ಭಾಗದಲ್ಲಿ ಏನೆಲ್ಲ ಆಗುತ್ತೆ, ಲಾವಣ್ಯಶ್ರೀಗೆ ಏನೆಲ್ಲ ಮುಂದೆ ತೊಂದರೆ ಬಂದು ಒದಗುತ್ತೆ ನೋಡೋಣ. ಹೊರಗೆಲ್ಲ ತಿಂದರೂ ಜಯಮ್ಮ ಅಕ್ಕನ ರುಚಿ, ಕೈ ರುಚಿ ನನಗೆ ಎಲ್ಲೂ ಸಿಗಲ್ಲ ಅಂತೇಳ್ಬಿಟ್ಟು ಲಾವಣ್ಯ ಹೇಳ್ತಾ ಇರೋ ಒಂದು ಸನ್ನಿವೇಶ. ಹೊರಗೆಲ್ಲ ತಿಂದರೂ ನಿನ್ನ ಕೈಯೆಡೆಗೆ ಸಮಾನ ಬರಲ್ಲ ಜಯ. ಆತ ಒಂದೊಂದೇ ಅಡುಗೆಯನ್ನು ಹೊಗಳಿ ಕೊಂಡಾಡಿ ಊಟ ಮಾಡುತ್ತಿದ್ದರು. ಆತ ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂದು ಅವಳಿಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತಿತ್ತು. ಜಯಮ್ಮನ ಗುಣದ ಬಗ್ಗೆಯೂ ಅವಳಿಗೆ ಅಚ್ಚರಿಯಾಗುತ್ತಾ ಇತ್ತು. ವಯಸ್ಸಿನ ಹುಡುಗಿಯಾದ, ಅತ್ಯಂತ ಚೆಲುವೆಯಾದ ತನ್ನೊಡನೆಯೇ ಆತ ಹಗಲು ರಾತ್ರಿ ತಿರುಗಾಡುತ್ತಿರುತ್ತಾರೆ. ಆದರೆ ಆಕೆಗೆ ಆ ಬಗ್ಗೆ ಯಾವ ಅಸೂಯೆ ಧುಮುಕಿಯೂ ಇಲ್ಲ. ಗಂಡನ ಮೇಲೆ ತುಂಬ ನಂಬಿಕೆ ಇತ್ತು. ಆತನ ವರ್ತನೆಯು ಹೆಂಡತಿಯ ನಂಬಿಕೆಗೆ ತಕ್ಕಂತೆ ಉದಾತ್ತವಾಗಿತ್ತು. ಆಕೆ ಎದುರಿದ್ದಾಗ ತನ್ನ ಬಗ್ಗೆ ಎಷ್ಟು ನಿರಾಸಕ್ತಿಯಿಂದ ವರ್ತಿಸುತ್ತಿದ್ದರೋ ಬೆನ್ನ ಹಿಂದೆಯೂ ಅಷ್ಟೇ. ಇಬ್ಬರಿಗೂ ಒಟ್ಟಿಗೆ ಕಾರು ರಿಕ್ಷಾದಲ್ಲಿ ಬರಬೇಕಾದರೂ ಗೌರವಪೂರ್ವಕವಾದ ರಕ್ಷಣೆ ಮಾತ್ರ ಇರುತ್ತಿತ್ತು. ಅನಗತ್ಯವಾದ ಮಾತುಕತೆಗಳಾಗಲಿ, ಅನಾವಶ್ಯಕವಾಗಿ ಮೈಕೈ ತಗುಲಿಸುವುದಾಗಲಿ, ಕಾಮಪೂರಿತ ನೋಟವಾಗಲಿ ಇರಲಿಲ್ಲ. 2ನೇ ವರ್ಷದಲ್ಲಿನ ತನ್ನ 3ನೆಯ ಚಿತ್ರವಾದ ಸುವರ್ಣ ಸಂಪದ ಪೂರೈಸಿದೊಡನೆ ತನ್ನ ಅದೃಷ್ಟದ ಬಾಗಿಲು ತೆರೆಯಿತು. ಅಲ್ಲಿಂದ ಮುಂದೆ ಈ 3 ವರ್ಷಗಳು ತಾನು ಬಿಡುವಿಲ್ಲದ ತಾರೆ. ವರ್ಷಕ್ಕೆ 8 ಚಿತ್ರಗಳನ್ನು ಮುಗಿಸಿಕೊಟ್ಟಿದ್ದೇನೆ. ಸುವರ್ಣ ಸಂಪದ ಶತದಿನೋತ್ಸವ ಆದ ಮೇಲೆ ತಮ್ಮಿಬ್ಬರ ಮೇಲೆ ಏನೇನೋ ಕೆಟ್ಟ ಸುದ್ದಿಗಳು ಬರತೊಡಗಿ ಆತ ಬೇಸರಗೊಂಡಿದ್ದರು. ಅವಳು ಬೆದರಿ, ಅಕ್ಕ ಈ ಸುದ್ದಿಗಳು ಓದಿ ಏನು ತಿಳಿದುಕೊಳ್ಳುತ್ತಾರೋ? ನಾವಿಬ್ಬರೂ ಸದಾ ಒಟ್ಟಿಗಿರ್ತೀವಿ, ಆದರೆ ನೀವೆಷ್ಟು ಪವಿತ್ರವಾಗಿದ್ದೀರಿ ಎಂದು ನಾನು ತೊದಲಿದಳು. ನಿಮ್ಮಕ್ಕನಿಗೆ ನನ್ನ ಮೇಲೆ ನಂಬಿಕೆ ಇದೆ ಶ್ರೀ. ಇಂಥ ಸುದ್ದಿಗಳು ನನ್ನ ಕುಟುಂಬ ಜೀವನದ ಮೇಲೆ ಏನೂ ಪರಿಣಾಮ ಮಾಡಲ್ಲ. ಆದರೆ ನಿನ್ನ ವೃತ್ತಿ ಜೀವನದ ಏರಿಕೆಗೆ ಈ ಸುದ್ದಿಗಳು ಅಡ್ಡಿ ಮಾಡಬಹುದು ಎಂದು ನನಗೆ ಭಯವಿದೆ. ನಾನು ನಿನ್ನ ವಿವಾಹವಾಗ್ತೀನಿ. ಈಗ ಸೆಟ್ಗಳಿಗೆ ತೆರೆ ಬೀಳುತ್ತೆ. ನಿನ್ನ ವೃತ್ತಿ ಜೀವನದ ಸುಭದ್ರತೆಗೆ ಇದು ನಾಂದಿ ಆಡುತ್ತೆ. ಆತ ಮೇಲುದನಿಯಲ್ಲಿ ಏನೇನೋ ಹೇಳಿದರೂ ಅದೆಂದೂ ಅವಳು ಕಿವಿ ಸೋಕಿರಲಿಲ್ಲ. ತನ್ನ ವಿವಾಹವಾಗುತ್ತಾರೆ ಎಂಬುದು ಅವಳಿಗೆ ಅತ್ಯಂತ ಸಂತಸವಾಗಿತ್ತು. ಆಗ ತನಗೆ 25ರ ಪ್ರಾಯ. ಆತ 48ರ ಅಂಚಿನಲ್ಲಿದ್ದರೂ 3 ಮಕ್ಕಳ ತಂದೆ. ದೊಡ್ಡ ಮಗ ಶ್ರೀನಿವಾಸನಿಗೆ 18ರ ಪ್ರಾಯ. ಅದೆಲ್ಲ ಅವಳಿಗೆ ಏನೂ ಅಡ್ಡಿ ಅನಿಸಲಿಲ್ಲ. ಅತ್ಯಂತ ಸಂತಸದಿಂದ ವಿವಾಹಕ್ಕೆ ಒಪ್ಪಿದಳು. ನಾನು ಇವತ್ತು ಬದುಕಿ ಉಳಿದಿದ್ದೀನಿ ಅಂದರೆ ಅದು ನಿಮ್ಮಿಂದ. ಈ ದೇಹ ಮನಸ್ಸು ಎಲ್ಲ ನಿಮ್ಮದು ಎಂದಳು. ವಿವಾಹವಾದ ಮೇಲೆ ಜಯಮ್ಮನ ಕೋಪಕ್ಕೆ ಚಿಂತಿಸುತ್ತಿದ್ದಳು. ಆದರೆ ವಿವಾಹದ ವಾರದ ಮೇಲೆ ಹೋಗಿ ಒಂದು ರಾತ್ರಿ ಉಳಿದಾಗ ಜಯಮ್ಮ ಯಾವ ಕೋಪ, ಅಸಮಾಧಾನವಿಲ್ಲದೆ ಎದುರುಕೊಂಡಿದ್ದರು. ಆದರೆ ಅನಂತರ ಮನೆಗೆ ಹೋಗುವ ಅವಕಾಶಗಳೇ ಬರಲಿಲ್ಲ. ಬೆಂಗಳೂರಿನಲ್ಲಿದ್ದಾಗ ಕೆಲವು ಅದ್ದೂರಿ ಹೋಟೆಲ್ಗಳಲ್ಲಿ ಉರುಳುತ್ತಿದ್ದೆ. ಹೈದರಾಬಾದಿನಲ್ಲಿ 8 ತಿಂಗಳ ವಾಸ. ಇದಲ್ಲದೆ ಚಿತ್ರೀಕರಣಕ್ಕಾಗಿ ಸಿಮ್ಲಾ, ಡಾರ್ಲಿಂಗ್ ಮುಂತಾದ ಕಡೆ ಪ್ರವಾಸಗಳು. ಹೀಗಾಗಿ ಜಯಮ್ಮನನ್ನು ನೋಡಿ 3 ವರ್ಷಗಳಾಗಿತ್ತು. ಆದರೆ ಆಗಾಗ ಆಕೆಯಿಂದ ಪತ್ರಗಳು ಬರುತ್ತಾ ಇದ್ದವು. ಪ್ರೀತಿ ವಾತ್ಸಲ್ಯದ ಧಾರೆಯ ಪ್ರವಾಹ. ನಿನ್ನ ಬಳಿ ಇದ್ದಾಗ ಅವರನ್ನು ನೀನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊ. ನನ್ನ ಬಳಿ ಬಂದಾಗ ನಾನು ನೋಡಿಕೊಳ್ಳುವೆ. ಪದ್ದು ನಿನ್ನನ್ನು ನೋಡಬೇಕೆಂದು ತುಂಬ ಅಪೇಕ್ಷೆ ಪಡುತ್ತಾಳೆ. ನಿನ್ನ ಎಲ್ಲ ಚಿತ್ರಗಳು ಒಂದಲ್ಲ 4 ಬಾರಿ ನೋಡುತ್ತಾಳೆ. ಕನ್ನಡದ ಹೇಮಮಾಲಿನಿ ಎಂದು ನಿನಗೆ ಹೆಸರಿಟ್ಟಿದ್ದಾಳೆ ಎಂದು ಬರೆಯುತ್ತಿದ್ದರು. ಆಗಾಗ ಪದ್ಮಿನಿಯು ಪತ್ರ ಬರೆಯುತ್ತಿದ್ದಳು. ಆಂಟಿ, ನಿಮ್ಮಷ್ಟು ಸುಂದರವಾದ ನಟಿ ಕನ್ನಡದಲ್ಲಿ ಇದುವರೆಗೂ ಬಂದಿರಲಿಲ್ಲ. ನಮ್ಮ ಗೆಳತಿಯರಂತೂ ಕನ್ನಡದ ಹೇಮಮಾಲಿನಿ ಎಂದು ಹೆಸರಿಟ್ಟಿದ್ದೇವೆ. ನೀವು ಕೇವಲ ಆ್ಯಂಗಲ್ನಲ್ಲಿ ಹೇಮಮಾಲಿನಿ ತದ್ರೂಪು ಕಾಣುವಿರಿ. ಕಣ್ಗಳಂತೂ ಆಕೆಗಿಂತ ಸೊಗಸು ಆಂಟಿ. ಆಗ ನೀವು ತೆಳ್ಳಗೆ ಉದ್ದಕ್ಕಿದ್ದೀರಿ. ಕೊಂಚ ಮೈ ಬರಬೇಕೆಂದು ಅಮ್ಮ ಅಪ್ಪ ಮಾತನಾಡಿಕೊಳ್ಳುತ್ತಿದ್ದರು. ಆಗ ಅಮ್ಮ ಅಪ್ಪ ನಿಮಗೆ ಹಾಲು, ತುಪ್ಪ, ಮೊಸರಿನ ಊಟ ಹಾಕಿ ಆರೈಕೆ ಮಾಡುತ್ತಿದ್ದರು. ಸಿನಿಮಾ ನಟಿ ಆದರೂ ಡಯಟ್ ಮಾಡುವ ಅವಕಾಶವೇ ನಿಮಗೆಲ್ಲವೆಂದು ಅಪ್ಪ ಎನ್ನುತ್ತಿದ್ದರು. ಆದರೆ ಈಗ ನೀವು ಇನ್ನೂ ಸ್ವಲ್ಪ ಡಯಟ್ ಮಾಡಬೇಕು. ಈಗ ಸರಿಯಾಗಿದ್ದೀರಿ, ಆದರೆ ಇನ್ನೂ 2 kg ಜಾಸ್ತಿಯಾದರೂ ಎಣಿಸುವಿರಿ. ದಯವಿಟ್ಟು ಚೆನ್ನಾಗಿ ಡಯಟ್ ಮಾಡಿ, ವ್ಯಾಯಾಮ ಮಾಡಿ ಎಂದು ಏನೇನೋ ಬರೆಯುತ್ತಿದ್ದಳು. ತಿಂಗಳಲ್ಲಿ 7-8 ದಿನ ಗೋವಿಂದ ಮೂರ್ತಿಗಳ ಸನ್ನಿಧಾನ ಸಿಗುತ್ತಿತ್ತು. ಹಿತಮಿತವಾದ ದಾಂಪತ್ಯ.
ತುಂಬ ದಣಿದಿರ್ತೀಯ, ಚೆನ್ನಾಗಿ ನಿದ್ದೆ ಮಾಡು ಶ್ರೀ ಎಂದರು. ನಾನು ಒಂದು ಮುದ್ದಾದ ಮಗುವಿನ ತಾಯಿ ಆಗಬೇಕೆಂಬ ಆಸೆ ಇದೆ ಎಂದಳು. ಆತ ಗ್ರಹಸಹಿಸಿ ನಕ್ಕಿ, ಹುಚ್ಚಿ, ಈಗ ನೀನು 3 ಮಕ್ಕಳ ತಾಯಿ ಆಗ್ತಿದ್ದೆ. ಪದ್ದು ಅಂತೂ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ? ರಾಮು ಆಗಾಗ ಏನಂತಾನೆ, ಆಂಟಿ ಬೆಂಗಳೂರಿನಲ್ಲೇ ಮನೆ ಮಾಡಿದರೆ ನಾನು ಆಂಟಿ ದತ್ತುಪುತ್ರನಾಗಿ ಆ ಮನೆಯಲ್ಲೇ ಇರ್ತೀನಿ ಅಂತಾನೆ ಎಂದರು. ಅವಳು ಸಂತಸದಿಂದ, ಬೆಂಗಳೂರಿನಲ್ಲಿ ನಾನು ಬೇರೆ ಮನೆ ಯಾಕೆ ಮಾಡಲಿ, ಜಯನಗರದಲ್ಲಿ ನಮ್ಮ ಮನೆ ಎಂದಳು. ಆತ ನಕ್ಕು, ನೀನು ಈಗ ಬೆಳೆದಿದ್ದಿ ಲಾವಣ್ಯ, ಜಯನಗರದ ನನ್ನ ಬಡಮನೆ ನಿನಗೆ ಈಡಾಗಲ್ಲ. ನಟಿ ಲಾವಣ್ಯ ಶ್ರೀಮನೆ ಅಂದರೆ ಸದಾಶಿವನಗರದಲ್ಲಿ ಇರಬೇಕು. ಅಂದಹಾಗೆ ನಿನ್ನ ಪಾಸ್ಬುಕ್ ದೇವಕಿಯ ಹತ್ತಿರ ಇಸ್ಕೊಂಡು ಆಗಾಗ ಚೆಕ್ ಮಾಡಿದ್ದೀಯಾ ಎಂದವರು. ಈ ವರ್ಷದ ಟ್ಯಾಕ್ಸ್ ಕಟ್ಟಿದ ಮೇಲೆ ಬ್ಯಾಲೆನ್ಸ್ ಎಷ್ಟಿದೆ ಎಂದರು. ಏನೋ ನಾನು ಅಷ್ಟು ಪರಿಶೀಲನೆ ಮಾಡಿಲ್ಲ. ಆಗಾಗ ಏನೇನೋ ಫಾರಮ್ಸ್ ಕೊಡ್ತಾಳೆ, ಸೈನ್ ಹಾಕಿಸಿ ಕೊಡ್ತಾಳೆ, ಮೂರ್ತಿಗಳಿಗೆ ಹೇಳು ಅಂತಿರ್ತಾಳೆ ಎಂದಳು. ಆತ ಗಲಿಬಿಲಿಯಿಂದ, ನೀನು ಅಷ್ಟು ಕೇರ್ಲೆಸ್ ಆಗಬಾರದು ಶ್ರೀ. ಮೊದಲಿನ ಹಾಗೆ ನಾನು ನೆರಳಿನ ಹಾಗೆ ನಿನ್ನ ಹಿಂಬಾಲಿಸ್ತಿಲ್ಲ. ಬೇರೆ ಕೆಲವು ಚಿತ್ರದ ಕೆಲಸಗಳು ಹೊಟ್ಟೆಪಾಡಿಗೆ ನಾನು ಒಪ್ಕೋಬೇಕನ್ನಲ್ಲ. ನಿನ್ನ ಸಂಭಾವನೆ ಈಗ 1,00,000 ಮುಟ್ಟಿದೆ. ಹೀಗಾಗಿ ನೀನು ಅವಾಗವಾಗ ಅಕೌಂಟ್ಸ್ ಪರಿಶೀಲಿಸಬೇಕೆಂದು. ನಾನಂತೂ 10,000 ಸಂಭಾವನೆಗೆ ದುಡಿಯೋ ಕೆಲಸಗಾರ ಎಂದು ತಾವೇ ಅವಳ ಪಾಸ್ಬುಕ್ ಪರಿಶೀಲಿಸಿ, 12 ಲಕ್ಷ ಇದೆ ನಿನ್ನ ಹಣ. ಇನ್ನು 3 ಲಕ್ಷ ಜಮಾ ಆದರೆ ಸದಾಶಿವನಗರದಲ್ಲಿ ಒಂದು ಮನೆ ತೆಗೆದುಕೊಳ್ಳಬೇಕು. 15 ಲಕ್ಷ ರುಗಳ ಮನೆ ಅದು. ಅದಾದರೆ ನಿನ್ನ ಸ್ಟೇಟಸ್ಗೆ ತಕ್ಕ ಆಗಿರುತ್ತೆ ಎಂದರು. ನಿಮ್ಮ ಮನೆಯ ಒಬ್ಬ ಗೃಹಿಣಿಯಾಗಿಯೇ ಸ್ಟೇಟಸ್ಗಿಂತ ಬೇರೆ ಯಾವ ಸ್ಟೇಟಸ್ ನನಗೆ ಬೇಡಪ್ಪ ಎನ್ನುತ್ತಿದ್ದಳು. 6 ತಿಂಗಳ ಹಿಂದೆ ಒಂದು ದಿನ ಆತ ಕೊಂಚ ಚಿತ್ತಕ್ರಾಂತರಾಗಿ ಮಾತು ತೆಗೆದಿದ್ದರು. ಏನೋ ಮಾಡೋದು, ಹುಡುಗರಿಗೆ ನಮ್ಮ ಸಂಸಾರ ತಾಪತ್ರಯ ಅರ್ಥ ಆಗಲ್ಲ. ಜಯ ಒಬ್ಬಳು ತನ್ನ ಬಡತನ ಅನಿಸಿಕೊಂಡು ಹೋಗ್ತಾಳೆ. ಈ ಸಂಸಾರಕ್ಕೆ ಹಗಲು ರಾತ್ರಿ ದುಡಿತೀರಾ ಅಂತ ಕಣ್ಣೀರು ಹಾಕ್ತಾಳೆ. ಸೀನು 25 ವರ್ಷದ ಹುಡುಗ, ಆದರೂ ಬುದ್ಧಿ ಬರಲಿಲ್ಲ. ಅವನದೇ ಹಠ ಎಂದರು. ಏನು ವಿಷಯ ಎಂದಳು ಕುತೂಹಲದಿಂದ. ಈಗ 2 ವರ್ಷದಿಂದ ನನಗೆ ನಿರ್ಮಾಣ ಸಹಾಯಕ ಅಂತ ಒಪ್ಪಿಕೊಂಡ. ಪ್ರತಿ ಚಿತ್ರಕ್ಕೂ 5,000 10,000 ಸಿಕ್ಕಿದೆ. ಮನೆ ಚೆನ್ನಾಗಿ ನಡೀತಿದೆ. ಸೀನುನ BE ಸೇರಿಸಿದೆ. 3 ವರ್ಷದ ಕೋರ್ಸ್ ಮುಗಿದಿದೆ. ಅದ್ಯಾರೋ ಶ್ರೀಮಂತ ಗೆಳೆಯ ಅವನ ಅಪ್ರಾಪ್ತನಾಗಿದ್ದಾನೆ. ಪ್ಲಾಸ್ಟಿಕ್ ಫ್ಯಾಕ್ಟರಿ ತಯಾರಿಕೆ ಕಾರ್ಖಾನೆ ಒಂದು ಆಗ್ತಾ ಇದ್ದಂತೆ. ಅವರಪ್ಪ 15 ಲಕ್ಷ ಹಾಕ್ತಿದ್ದಾನಂತೆ. ನೀನು 15 ಲಕ್ಷ ಹಾಕು ಅಂತ ಇವನಿಗೆ ಪ್ರಚೋದಿಸಿದ್ದಾನೆ. ಫಿಲಂ ಆ್ಯಕ್ಟರ್ ಲಾವಣ್ಯಶ್ರೀ ನಿಮ್ಮ ಚಿಕ್ಕಮ್ಮ ಇದ್ದಾರೆ. ನಿನಗೆ 15 ಲಕ್ಷ ದೊಡ್ಡದಾ ಅಂತ ಏನೇನೋ ಹೇಳಿಕೊಟ್ಟಿದ್ದಾನೆ. ಇವನು ಮನೆಗೆ ಬಂದು, ನಾನು ಪ್ಲಾಸ್ಟಿಕ್ ಕಂಪನಿಯ ಪಾಲುದಾರ ಆಗ್ತೀನಿ, 15 ಲಕ್ಷ ಕೊಡಿ ಅಂತ ಗಲಾಟೆ ಮಾಡಿದ. ನಾನು ಬೈದು, ಮಗನೇ, BE ಮುಗಿಸಿಕೊಂಡು ಒಂದು ಉದ್ಯೋಗಕ್ಕೆ ಸೇರು. ಲಕ್ಷ ಎಲ್ಲಿಂದ ತರಲಿ? ₹1,00,000 ಕನಸಲ್ಲಿಯೂ ನಾನು ನೋಡಿಲ್ಲ ಅಂದೆ. ಆದರೆ ಅವನು ಕೇಳಬೇಕಲ್ಲ, ನೆನಪಿಲ್ಲ. ಮುಂದೆ ಬೀದಿಲಿ ಹೋಗೋರ್ನೆಲ್ಲ ಮುಂದೆ ತರ್ತೀರಿ, ಆದರೆ ನಿಮಗೆ ಸ್ವಂತ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ. BEನಲ್ಲಿ ಈಗೇನು ಸ್ಕೋಪ್ ಇಲ್ಲ. ನಿರುದ್ಯೋಗಿ ಆಗಿ ಅಲೆದಾಡಬೇಕು. ಈ ಚಾನ್ಸ್ ಸಿಕ್ಕರೆ ವರ್ಷಕ್ಕೆ 5-6 ಲಕ್ಷ ನಮ್ಮ ಪಾಲಿನ ಲಾಭ ಬರುತ್ತೆ ಅಂತಾನೆ ಎಂದು ಏನೇನೋ ವಿವರಿಸಿ ನಿಟ್ಟುಸಿರು ಬಿಟ್ಟರು. ಸೀನುನ ಯಾಕೆ ನಿರಾಸೆ ಪಡಿಸಬೇಕು ಅಂತ ಒಳ್ಳೆಯ ಅವಕಾಶ ಬಂದಿದ್ರೆ ನನ್ನ 12 ಲಕ್ಷ ಕೊಡಿ ಎಂದು ಹೇಳಿದಳು. ಬೇಡ ಶ್ರೀ, ನಿನ್ನ ಕಷ್ಟ ಅದು, ಅದರ ಮೇಲೆ ನನಗೆ ಹಕ್ಕಿಲ್ಲ ಎಂದರಾದ. ನಾನು ನಿಮ್ಮವಳಾದ ಮೇಲೆ ನನ್ನದೆಲ್ಲದರ ಮೇಲೆ ನಿಮಗೆ ಹಕ್ಕಿದೆ. ಶೀನು ನನಗೂ ಮಗನೇ ಅಲ್ಲವಾ? ಶೀನು, ಪದ್ದು, ರಾಮು ನಿಮ್ಮ ಮಕ್ಕಳು ಮಾತ್ರವಲ್ಲ, ನನ್ನ ಮಕ್ಕಳು. ಹೌದು ಎಂದಳು. ತಾನೇ ಒತ್ತಾಯಿಸಿ ಹಣ ನೀಡಿದಳು. ಆದರೆ 2-3 ತಿಂಗಳ ನಡೆದ ಒಂದು ಸಣ್ಣ ಪ್ರಕಾರಕ್ಕೆ ಮನಸ್ಸು ನೊಂದಿತ್ತು. ಕೈಗಾರಿಕಾ ಮಂತ್ರಿಗಳನ್ನು ಕರೆಸಿ ಅದ್ಧೂರಿಯಾಗಿ ಆ ಕಾರ್ಖಾನೆ ಉದ್ಘಾಟಿಸಲಾಗಿತ್ತು. ತನ್ನ ಚಿತ್ರದ ಯಾವುದೋ ಒಂದು ವಿಮರ್ಶೆ ಓದಬೇಕೆಂದು ಅಕಸ್ಮಾತ್ ಪತ್ರಿಕೆ ತೆಗೆದುಕೊಂಡಾಗ ಆ ವಾರ್ತೆ ಕಣ್ಣಿಗೆ ಬಿತ್ತು. 8 ದಿನದ ಹಿಂದಿನ ಸಮಾರಂಭದ ವರದಿ. ಅವಳು ಒಂದು ಚಿತ್ರೀಕರಣದ ಸಲುವಾಗಿ 15 ದಿನದಿಂದ ಬೆಂಗಳೂರಿನಲ್ಲಿ ಇದ್ದಳು. 3-4 ಬಾರಿ ಸಂಜೆ ಗೋವಿಂದಮೂರ್ತಿ ಅವಳನ್ನು ಭೇಟಿಯಾಗಿದ್ದರು. ಮೈಸೂರಿನಲ್ಲಿ ತಮಗೆ ಯಾವುದೋ ಚಿತ್ರದ ಕೆಲಸವಿದೆ ಎಂದಿದ್ದರು. ಆದರೆ ಈ ವಾರ್ತೆ ಓದಿದಾಗ ಅವಳಿಗೆ ವಿಚಿತ್ರ ವೇದನೆ ಆಯಿತು. ಕಾರ್ಖಾನೆಗೆ ಲಕ್ಷಾಂತರ ರುಗಳ ಹಣ ನೀಡಿದವಳು ತಾನು ಬೆಂಗಳೂರಿನಲ್ಲೇ ಇದ್ದು ನನ್ನನ್ನು ಆಹ್ವಾನಿಸಬಾರದೆ ಎಂದು ನೊಂದುಕೊಂಡಳು. ಗೋವಿಂದ ಮೂರ್ತಿಗಳವರ ಮುಂದೆ ಪ್ರಸ್ತಾಪಿಸಿ, ಕಾರ್ಖಾನೆ ಆರಂಭೋತ್ಸವ ಗ್ರ್ಯಾಂಡಾಗಿ ಆಯಿತಾ?
ಮಂತ್ರಿಗಳು ಬಂದಿದ್ದರಂತೆ ಪತ್ರಿಕೆಯಲ್ಲಿ ಓದಿದೆ ಎಂದಳು. ನಾನೇ ಪತ್ರಿಕೆಯಲ್ಲಿ ಓದಿದ್ದು ಅಷ್ಟೇ ಶ್ರೀ. ಆ 3 ದಿನ ಮೈಸೂರಿನಲ್ಲಿದ್ದೆ. ಆ ಗೆಳೆಯನ ತಂದೆ ದೊಡ್ಡ ಉದ್ಯಮಿ. ಆತ ಮಂತ್ರಿಗಳನ್ನು ಹಿಡಿದು ತಂದು ಆರಂಭೋತ್ಸವ ಮಾಡಿಸಿದ್ದಾನೆ. ಏನೋ ಹುಡುಗರ ದರ್ಬಾರು. ಅವನು BE ಅರ್ಧಕ್ಕೆ ಬಿಟ್ಟಿದ್ದಾನೆ ಎಂದು ಬೇಸರವಿದೆ ಎಂದು ಏನೇನೋ ಹೇಳಿ ನೊಂದಿಕೊಂಡರು. ಆಗಿಲ್ಲ ಅವರ ಮಾತು ನಂಬಿದಳು. ಆದರೆ ಮುಂದಿನ ವರ್ಷದ ಅದ್ದೂರಿ ತಯಾರಿಕೆಗಳಾದ 2 ಚಿತ್ರಗಳ ನಿರ್ಮಾಪಕರು ಅವರೇ. 40 ಲಕ್ಷ ಖರ್ಚು ಮಾಡಿ 80 ಲಕ್ಷ ಗಳಿಸಿದ್ದಾರೆ ಎಂದು ದುರ್ಗಾವತಿ ಹೇಳಿದಾಗ ದುಃಖವಾಗಿತ್ತು. ಆ 2 ಚಿತ್ರಗಳು ಪ್ರಚಂಡ ಜಯಭೇರಿ ಹೊಡೆದಿದ್ದು ಅವಳಿಗೆ ತಿಳಿದಿತ್ತು. ಆದರೆ ಆ ಚಿತ್ರಗಳ ನಿರ್ಮಾಪಕ ಆತನೆಂದು ಅವಳಿಗೆ ತಿಳಿದಿಲ್ಲ. ದುರ್ಗಾವತಿಯವರ ಹತ್ತಿರ ಮಾತು ಮುಗಿಸಿ ಬಂದ ಮೇಲೆ ಅವಳ ಅಶಾಂತಿ, ಮಾನಸಿಕ ತೊಳಲಾಟ ಗಮನಿಸಿ ದೇವಕಿ ತಾನೇ ಮೆಲ್ಲಗೆ ಮಾತು ತೆಗೆದಳು. ಸಿನಿಮಾ ನಟಿಯಾದರೂ ಅವಳು ಮದ್ಯಪಾನ ಏನು? ತುಂಬ ಆಯಾಸವಾದಾಗ ಹಣ್ಣಿನ ರಸ, ಬಾದಾಮಿ ಹಾಲುಗಳು ಕುಡಿಯುವುದು, ಎಸ್. ಜಾನಕಿ ಅಥವಾ ಲತಾ ಮಂಗೇಶ್ಕರ್ ಅವರ ಕ್ಯಾಸೆಟ್ ಹಾಕಿಕೊಂಡು ಒಂದು ಕ್ಯಾಸೆಟ್ ಮುಗಿಯುವಷ್ಟರಲ್ಲಿ ಹಾಯಾಗಿ ನಿದ್ರಿಸುತ್ತಾ ಇದ್ದಳು. ಅವಳದು ಸಾತ್ವಿಕವಾದ ಅಭ್ಯಾಸಗಳು. ಕೋಣೆಯಲ್ಲಿ ದೇವಕಿ ಹಿತವಾಗಿ ಮೆಲ್ಲಗೆ ಸುಗಂಧ ಸ್ಪ್ರೇ ಮಾಡಿರಬೇಕು. ಮೃದುವಾದ ಹಾಸಿಗೆಯ ಮೇಲೆ ಮಲಗಿ ಕಣ್ಣಿಗೆ ಹಿತವಾದ ತಿಳಿಯುಸಿರು ಬೆಡ್ ಲೈಟ್ ಬೆಳಕಿನಲ್ಲಿ ಕಿವಿಗೆ ಇಂಪಾದ ಜಾನಕಿ, ಲತಾ ಮಂಗೇಶ್ಕರ್ ಅವರು. ಅದು ಬಿಟ್ಟರೆ ಅವಳಿಗೆ ಪ್ರಿಯವಾದವರು ಇತ್ತೀಚೆಗೆ ಅನುರಾಧ ಪದ್ವಾಲ್. ಅನುರಾಧಳ ಭಜನೆ, ಗಜಲ್ ಕ್ಯಾಸೆಟ್ಗಳೆಂದರೆ ಪ್ರಾಣ. ಇಂಪಾದ ಸಂಗೀತ ಕೇಳುತ್ತಾ ತಂಪಾದ ಸುಗಂಧದ ಹವೆಯಲ್ಲಿ ಮೃದು ಹಾಸಿಗೆಯ ಮೇಲೆ ಮಲಗಿದರೆ ನಿದ್ರೆ ಆವರಿಸುತ್ತಿತ್ತು. ಬೇಸಿಗೆ ಕಾಲವಾದ್ದರಿಂದ ಕೋಲ್ಡ್ ಬಾದಾಮಿ ಹಾಲು, ಚಳಿಗಾಲವಾದರೆ ಬಿಸಿ ಬಾದಾಮಿ ಹಾಲು. 1-2 ಬಾರಿ ಮತ್ತೆ ಮತ್ತೆ ಕುಡಿಯುತ್ತಿದ್ದಳು. ಆದರೆ ಆ ದಿನ ಯಾಕೋ 10 ಗಂಟೆಯಾದರೂ ನಿದ್ರೆ ಬರಲಿಲ್ಲ. ಹೊರಳಾಡುತ್ತಿದ್ದಳು. ಅಮ್ಮ, ಯಾಕೆ? ಏನು ಚಿಂತೆ ಮಾಡುತ್ತಿದ್ದೀರಿ? ಬೇರೆ ಇನ್ನೊಂದು ಕ್ಯಾಸೆಟ್ ಹಾಕ್ಲಾ? ಲಾವಣ್ಯ ಏನೋ ಯೋಚಿಸಿ ಎದ್ದು ಕುಳಿತು, ಕ್ಯಾಸೆಟ್ ಬೇಡ ದೇವಕಿ. ನಿನಗೆ ಮೂರ್ತಿಗಳ ವಿಷಯ ಎಲ್ಲ ಗೊತ್ತಿದೆ. ಅವರು 2 ಸ್ವಂತ ಚಿತ್ರ ತಯಾರಿಸಿದ್ದು ನಿಜಾನಾ ಎಂದಳು. ಶ್ರೀ ಜಯರಾಮ ಪ್ರೊಡಕ್ಷನ್ ಈಗ 3ನೆಯ ಚಿತ್ರ ತಯಾರಿಕೆಯಲ್ಲಿದೆ ಎಂಬ ಮುಂದಿನ ತಿಂಗಳಿಂದ ನೀವೇ ಕಾಲ್ ಶೀಟ್ ಕೊಟ್ಟಿದ್ದೀರಿ ಎಂದಳು. ಆದರೆ ಶ್ರೀ ಜಯರಾಮ ಪ್ರೊಡಕ್ಷನ್ ತಯಾರಿಕೆಗಳ ನಿರ್ಮಾಪಕ ಮೂರ್ತಿಗಳೇನಾ ಎಂದಳು. ಹೌದಮ್ಮ. ಶರಿ ಎಂದರೆ ಶ್ರೀನಿವಾಸ ಅವರ ದೊಡ್ಡ ಮಗ, ಜಯ ಅಂದರೆ ಹೆಂಡತಿ, ರಾಮ್ ಎಂದರೆ ಚಿಕ್ಕ ಮಗ. ಅವರು ತಮ್ಮ ಹೆಂಡತಿ ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ ಎಂದಳು ಲಾವಣ್ಯ. ಮನಸ್ಸು ಚುಚ್ಚಿದಂತಾಯಿತು. ಆದರೆ ಅವರಿಗೆ ಅಷ್ಟು ಹಣ ಎಲ್ಲಿತ್ತು ಎಂದಳು. ದೇವಕಿ ನಗುತ್ತಾ, ಅವರಿಗೇನಮ್ಮ ಕಡಿಮೆ? ನಿಮ್ಮಂಥ ಧನಲಕ್ಷ್ಮಿ ಅವರ ಪತ್ನಿ ಆಗಿರುವಾಗ ಜಯಮ್ಮ ಬರೀ ಅವರ ಗೃಹಲಕ್ಷ್ಮಿ, ನೀವು ಅವರ ಪಾಲಿನ ಧನಲಕ್ಷ್ಮಿ ಎಂದಳು. ನನ್ನ ಸಂಪಾದನೆ ಅವರಿಗೆಲ್ಲಿ ತಗೋತಾರೆ? ನೀನೇ ಎಲ್ಲ ನಿರ್ಮಾಪಕರ ಚೆಕ್, ಅಗ್ರಿಮೆಂಟ್, ಎಲ್ಲ ಕಾಗದ ಪತ್ರಗಳು ತೆಗೆದಿಟ್ಟುಕೊಳ್ತೀಯಲ್ಲ ಎಂದಳು. ನಾನು ವ್ಯವಹರಿಸೋ ವಿಭಾಗ ಅಧಿಕೃತ ಲೆಕ್ಕಾಚಾರ. ಆದರೆ ಗೋವಿಂದಮೂರ್ತಿಗಳು ಬ್ಲ್ಯಾಕ್ ಮನಿ ವ್ಯವಹಾರ ತಾವೇ ನೋಡಿಕೊಳ್ಳುತ್ತಾರೆ ಎಂದಳು ಅನುಮಾನಿಸುತ್ತಾ. ಲಾವಣ್ಯಶ್ರೀ ಅನುಮಾನಿಸುತ್ತಾ, ಅಂದರೆ ನನಗೆ ಬ್ಲ್ಯಾಕ್ ಮನಿ ತಗೋತಾರಾ ಮೂರ್ತಿಗಳು? ಕೊಂಚ ದಿಗ್ಭ್ರಮೆಯಿಂದ ಕೇಳಿದಳು. ದೇವಕಿ ನಿಲುವಾಗಿ, ಪ್ರತಿಯೊಬ್ಬ ನಟೆಯೂ ಏರಿಕೆಯ ದಿನಗಳಲ್ಲಿ ಈ ಬಗೆಯ ಬ್ಲ್ಯಾಕ್ ಮನಿ ವ್ಯವಹಾರ ನಡೆಯುತ್ತೆ. ಈ 3 ವರ್ಷಗಳು ಗೋವಿಂದಮೂರ್ತಿ 40 ಲಕ್ಷ ನಿಮ್ಮಿಂದ ಸಂಪಾದಿಸಿರಬಹುದು. ಆದರೆ ಆ ಲೆಕ್ಕಾಚಾರಗಳನ್ನು ನನ್ನೊರೆಗೂ ಬರಲ್ಲ. ಬಹಳ ಗುಟ್ಟಾಗಿ ನಡೆಯುತ್ತೆ. ನಮ್ಮಿಬ್ಬರಿಗೂ ಬರಲ್ಲ. ಮೊನ್ನೆ ನಿಮ್ಮ 2 ಪಿಕ್ಚರ್ ಚಾನ್ಸ್ ಕೈ ತಪ್ಪಿದಾಗ ಕೆಲವು ಚಕಮಕಿ ಆಯಿತು. ಆಗ ನನಗೆ ಕೆಲವು ವಿಷಯಗಳು ತಿಳಿಯಿತು ಎಂದಳು. ದೇವಕಿಯ ಮಾತು ಕೇಳಿ ಆಶ್ಚರ್ಯವಾದ ಲಾವಣ್ಯ, ನನ್ನ 2 ಪಿಕ್ಚರ್ ಚಾನ್ಸ್ ತಪ್ಪಿ ಹೋಯ್ತಾ? ಯಾವಾಗ? ಯಾಕೆ ಎಂದಳು. ಗೋವಿಂದಮೂರ್ತಿಗಳು ಈ ಬ್ಲ್ಯಾಕ್ ಮನಿ ದುರಾಸೆಯಿಂದ ಚಿತ್ರ ತಪ್ಪಿದ್ದಮ್ಮ. ಕಾಲ ಯಾವಾಗಲೂ ಒಂದೇ ರೀತಿ ಇರಲ್ಲ. ಒಂದು ಕಾಲದಲ್ಲಿ ಆಕೆ ಹೆಸರಿಗೆ ಹಣ ಕೊಡ್ತಾ ಇದ್ದೋ ನಾವೇ. 5-6 ಲಕ್ಷ 2 ಚಿತ್ರಕ್ಕೆ ಕೊಟ್ಟಿದ್ದೀವಿ. ಈಗ ಮೋಹಿನಾಂಗಿ ಫೇಮಸ್ ಆಗಿದ್ದಾಳೆ. ಲಾವಣ್ಯಶ್ರೀ ಸೆಕೆಂಡ್ ಒನ್. ನಾವು ಬ್ಲ್ಯಾಕ್ ಮನಿ ಕೊಡಲ್ಲ. ಒಂದು ಚಿತ್ರಕ್ಕೆ 3 ಲಕ್ಷ ಬರೆಸಿ ಅಗ್ರಿಮೆಂಟ್ನಲ್ಲಿ ಬರೆಸಿದ ಹಣ 3 ಲಕ್ಷ ಕೊಡ್ತೀವಿ ಅಂತ ಒಂದು ದೊಡ್ಡ ಬ್ಯಾನರ್ನವರು ಜಗಳ ಆಡಿದರು ಎಂದು ಒಬ್ಬ ನಿರ್ಮಾಪಕರ ಹೆಸರು ಹೇಳಿದಳು. ಅನಂತರ ಇನ್ನೊಬ್ಬ ನಿರ್ಮಾಪಕರಾದ ಹೆಸರು ಹೇಳಿ, ಅವರು ಈ ಹಿಂದೆ ನಿಮ್ಮ 3 ಚಿತ್ರಗಳನ್ನು ತೆಗೆದಿದ್ದರು. ಆಗಲ್ಲ, ತುಂಬ ಬ್ಲ್ಯಾಕ್ ಮನಿ ಕೊಟ್ಟಿದ್ದಾರೆ. ಆದರೆ ಇವೆಲ್ಲ ಸುಮ್ಮನೆ ಕೊಟ್ಟಿರಲ್ಲ. ಒಂದು ತಕ್ಕಡಿಲಿ ನಿಮ್ಮನ್ನ ಆಯಾ ಕಾಲಾನುಕ್ರಮದ ಪ್ರಕಾರ ಆಳುತ್ತಿರುತ್ತಾರೆ. ಈಗ ನಿಮ್ಮ ಗ್ರೇಡ್ ಇಳಿದಿದೆ.
ಆದರೆ ಜನಪ್ರಿಯತೆ ದಂಡಿಯಾಗಿದೆ. ಮೋಹನಾಗಿ ಮೇಲೆ 6 ಲಕ್ಷ ಸುರಿತಾರೆ. ಈಗ ನಿಮಗೆ 2 ಲಕ್ಷ ಅದು ಅಗ್ರಿಮೆಂಟ್ನಲ್ಲಿ ಬರೆಸಿ ಕೊಡ್ತಾರೆ ಅಂತಾರೆ. ಆದರೆ ಮೂರ್ತಿಗಳಿಗೆ ಈಗ 6 ತಿಂಗಳಿಂದ ಏನೂ ಗಿಡ್ತಿಲ್ಲ ಅನಿಸುತ್ತೆ ಎಂದಳು. ಆದರೆ ಮೂರ್ತಿಗಳು ನನ್ನ ಕೈ ಬಿಡ್ತಾರೆ ಅಂತೀಯಾ ಎಂದಳು. ದೇವಕಿ ನಕ್ಕು, ಅವರ್ಯಾಕೆ ನಿಮ್ಮ ಕೈ ಬಿಡ್ತಾರಮ್ಮ? ನಿಮ್ಮಿಂದ ಏನು ಕಡಿಮೆ ಸಂಪಾದನೆ ಮಾಡಿದ್ದಾರಾ? ಸದಾಶಿವನಗರದಲ್ಲಿ 2 ಬಂಗಲೆ ತಗೊಂಡಿದ್ದಾರೆ. ಮಗನಿಗೆ 60 ಲಕ್ಷ ರುಗಳ ಪ್ಲಾಸ್ಟಿಕ್ ಫ್ಯಾಕ್ಟರಿ ಹಾಕಿಕೊಟ್ಟಿದ್ದಾರೆ ಎಂದಳು. ಅಂದರೆ ಇನ್ನೊಬ್ಬ ಪಾಲುದಾರನಿದ್ದಾನೆ. ಒಟ್ಟು 30 ಲಕ್ಷ ರು. ಇವರು 15 ಲಕ್ಷ ಹಾಕಿ ಪಾಲುದಾರ ಅಂತಿದ್ರು ಎಂದಳು. ಇಲ್ಲಮ್ಮ, ಯಾವ ಪಾಲುದಾರರೂ ಇಲ್ಲ. ಅವರ ಬಳಿ 42 ಲಕ್ಷ ಇತ್ತು. ಇನ್ನೊಂದು ಸ್ವಲ್ಪ ದುಡ್ಡು 3ನೇ ಚಿತ್ರಕ್ಕೆ ಇಟ್ಟುಕೊಂಡಿದ್ದಾರೆ. ಚಿತ್ರಗಳು ಒಮ್ಮೆ ಸೋಲುತ್ತೆ, ಒಮ್ಮೆ ಗೆಲ್ಲುತ್ತೆ. ಈಗ ಅವರನ್ನು ಮೀರಿಸಿದ ಇನ್ನೊಬ್ಬ ನಟಿ ಬರ್ತಿದ್ದಾಳೆ. ಈ 2 ಚಿತ್ರಗಳು ಗೆದ್ದ ಹಣ ಸಂಪಾದನೆಗಿಂತ ಮಗನಿಗೆ ಏನಾದರೂ ದಾರಿ ಮಾಡಿ ಎಂದರು ಜಯಮ್ಮ. ಇನ್ನೊಂದೆರಡು ಬಂಗ್ಲೆ ತಗೊಳ್ಳ ಎಂದರು. ಬಂಗ್ಲೆಗಳು ಸಾಕು, ಅವನಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಪ್ಲಾಸ್ಟಿಕ್ ಕಂಪನಿ ಫ್ಯಾಕ್ಟರಿ ಹಾಕಬೇಕೆಂದು ಅಂತಿದ್ದಾನೆ ಎಂದು ಹೇಳಿದರು. ಮೂರ್ತಿಗಳಿಗೆ ಈಗ ಮಂತ್ರಿಮಂಡಲದಲ್ಲಿಯೂ ದೊಡ್ಡವರು ಗೊತ್ತಿದ್ದಾರೆ. ಓಡಾಡಿ ಜಾಗ ಕಟ್ಟಡ ಎಲ್ಲ ಹಿಡಿದರು ಎಂದಳು. ಫಿಲಂ ವ್ಯವಹಾರ ಬಿಟ್ಟು ಈ ಸ್ವಂತ ವಿಷಯ ಎಲ್ಲ ನಿನಗೆ ಹೇಗೆ ಗೊತ್ತು ಎಂದಳು. ನಮ್ಮಮ್ಮ, ನನ್ನ ತಮ್ಮ, ಈಗ ಅವರೆಲ್ಲ ಕೆಲಸ ಮಾಡ್ತಿರೋದಮ್ಮ. ಜಯಮ್ಮ ಈಗ ವಜ್ರದ ಓಲೆ ಹಾಕಿಕೊಂಡು ಮೈ ತುಂಬ ಚಿನ್ನದ ಆಭರಣ ಧರಿಸಿ ದಿನಕ್ಕೊಂದು ರೇಷ್ಮೆ ಸೀರೆ ಉಟ್ಟು ಆರಾಮಾಗಿ ವಿಡಿಯೋ ನೋಡ್ತಾ ಕೂತಿರುತ್ತಾರೆ. ಅಮ್ಮನದೇ ಅಡಿಗೆ ಕೆಲಸ. ನನ್ನ ತಂಗಿಯದ ಮೇಲುಸ್ತುವಾರಿ. ನಮ್ಮ ಫ್ಯಾಕ್ಟರಿಯಲ್ಲಿ ಗುಮಾಸ್ತ ಆಗಿದ್ದಾನೆ ತಮ್ಮ. ಅವರು ಮನೆ ಹಿಂಭಾಗದ ಔಟ್ ಹೌಸ್ನಲ್ಲಿ ಅವರೆಲ್ಲ ಇದ್ದಾರೆ. ಬಾಡಿಗೆ ಇಲ್ಲ. ಮೊದಲು ನಮ್ಮ ಹಾಗೆ ಅವರು ಬಡವರಿದ್ದರು. ನಮ್ಮಪ್ಪಂದು ಅವರದು ಒಂದೇ ಕೆಲಸ, ಸಿನಿಮಾ ನಿರ್ಮಾಣಕ್ಕೆ ಬೇಕಾದ ಗುಂಪು ಜನರನ್ನು ಒದಗಿಸುವುದು. ನಮ್ಮಪ್ಪ ಕಡು ಬಡವನಾಗಿಯೇ ಸತ್ತ. ಆದರೆ ಮೂರ್ತಿಗಳು ನಿಮ್ಮಿಂದ ತುಂಬ ಶ್ರೀಮಂತರಾಗಲು ಶ್ರೀಮಂತಿಕೆ ಬಂದ ಮೇಲೆ ಮೀರಲಿಲ್ಲ. ನನಗೆ B.Com ವರೆಗೂ ಓದಿಸಿ ನಿಮ್ಮದು ಅಮ್ಮ ಮತ್ತು ತಮ್ಮ ತಂಗಿನ ಅಲ್ಲಿ ನಮ್ಮ ಮನೆ ಕೆಲಸಕ್ಕೆ ಹಾಕಿಕೊಂಡರು. ನಮಗೆ ಒಂದು ಮನೆಯನ್ನು ಪುಕ್ಕಟೆ ಕೊಟ್ಟಿದ್ದಾರೆ. ಗೆಳೆಯನ ಕುಟುಂಬ ಕಷ್ಟದಲ್ಲಿರುವಾಗ ಮರೆಯಲಿಕ್ಕೆ ಆಗತ್ತಾ ಅಂತಾರೆ ಎಂದಳು. ಈಗ ನಟಿಸ್ತಾ ಇರೋ 2 ಚಿತ್ರದ್ದು ಪೂರ್ತಿ ಹಣ ಬಂದಿದೆ. ಆದರೆ ಮೂರ್ತಿಗಳು ತಗೊಂಡ್ರಲ್ಲ, ಅದು 6 ತಿಂಗಳ ಹಿಂದೆ 12 ಲಕ್ಷ ತಗೊಂಡ್ರಲ್ಲ. ಇನ್ನೆರಡು ಚಿತ್ರಕ್ಕೆ ಆಗಲೇ 3 ಲಕ್ಷ ಪಡೆದಿದ್ದಾರೆ. ನಿಮ್ಮ ಹತ್ತಿರ ಒಂದು ಸೈನ್ ಸಹ ಹಾಕಿಸಿಕೊಂಡ್ರಲ್ಲ. ಹೀಗಾಗಿ ಈ ವರ್ಷ ಹೊಸ ಚಿತ್ರಗಳು ಬಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡು. 3-4 ಜನ ನಿರ್ಮಾಪಕರು ನನಗೆ ಫೋನ್ ಮಾಡಿ ಡೇಟ್ ಸಹ ತೆಗೆದುಕೊಂಡಿದ್ದಾರೆ. ಆದರೆ ಮೂರ್ತಿಗಳು ಹಠದಿಂದ ಎಲ್ಲ ವ್ಯವಹಾರಗಳು ಸ್ಥಗಿತವಾಗಿದೆ ಎಂದಳು. ಆ ನಿರ್ಮಾಪಕರು ಯಾರ್ಯಾರು ಅಂತ ನಿನಗೆ ಗೊತ್ತು ಎಂದಳು. ಗೊತ್ತಮ್ಮ, ಅವರ ಬ್ಯಾನರ್ ವಿಳಾಸದ ಸಮೇತ ಅವರುಗಳು ಹೆಸರಿದೆ ನೋಡಿ ಎಂದಳು. ಏನೋ ನಿಶ್ಚಯಿಸಿದ ಲಾವಣ್ಯ. ದೇವಕಿ, ಅವರ ಬೆಂಗಳೂರಿನ ಸದಾಶಿವನಗರದ ಮನೆಗೆ ಕರ್ಕೊಂಡು ಹೋಗ್ತೀಯಾ ಎಂದಳು. ದೇವಕಿ ಅನುಮಾನಿಸಿ, ಈಗ ಅವರ ಮಗಳ ಮದುವೆ, ಅದು ಆದ ಹೊಸತು. ಈಗ ಬೀಗರೆಲ್ಲ ಅಲ್ಲಿರುತ್ತಾರೆ. ಈಗ ನೀವು ಹೋದರೆ ಸೂಕ್ತ ಅನಿಸಲ್ಲ ಎಂದಳು. ಲಾವಣ್ಯ ಹಠದಿಂದ ಈಗಲೇ ನಾನು ಹೋಗಬೇಕೆಂದು ದೇವಕಿ ಅವರ ಮನೆಯಲ್ಲಿ ತನ್ನ ಸ್ಥಾನ ಏನಂತ ಪರೀಕ್ಷೆ ಮಾಡಬೇಕು. ಬರೀ ಈ ಹೋಟ್ಲಲ್ಲಿ 4 ಗೋಡೆಗಳ ಮಧ್ಯ ಅವರ ಹೆಂಡತಿಯಾಗಿ ಒಲಿಸಿಕೊಳ್ಳೋಣ. ಅವರ ಮನೆಗೆ ಹೋಗಿ 4 ವರ್ಷ ಆಯಿತು. ಆಗಾಗ ಹಂಬಲಿಸಿದರು. ನಮ್ಮ ಜಯನಗರದ ಮನೆ ಈಗ ನಿನಗೆ ಹಿಡಿಯಲ್ಲ. ಕಾಂಪೌಂಡಿಂದ ಒಳಗೆ ಕಾರು ತರೋ ಹಾಗೆ ಸಹ ಇಲ್ಲ. ಈಗ ನೀನು ಫೇಮಸ್ ನಟಿ. ಸದಾಶಿವನಗರದಲ್ಲಿ ಮನೆ ಮಾಡಿದ ಮೇಲೆ ಕರ್ಕೊಂಡು ಹೋಗ್ತೀನಿ. ಸದಾಶಿವನಗರದಲ್ಲಿ ಮನೆ ಮಾಡಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಎಂದರು ಮೂರ್ತಿಗಳು. ಸದಾಶಿವನಗರದಲ್ಲಿ ಇನ್ನೊಂದೊಂದು ಮನೆ ಆಗಬೇಕು ಎನ್ನುತ್ತಿದ್ದರು. ಈಗ ಮೂರ್ತಿಗಳು ಲಾವಣ್ಯಶ್ರೀಗೆ ಎಷ್ಟು ಮೋಸ ಮಾಡಿದ್ದಾರೆ. ಮತ್ತೆ ಮೂರ್ತಿಗಳು ಮತ್ತು ಜಯಮ್ಮ ಆರಾಮಾಗಿದ್ದಾರೆ. ಆದರೆ ಲಾವಣ್ಯಶ್ರೀನ ಮದುವೆಯಾಗಿ ಮೂರ್ತಿಗಳು ತಮ್ಮ ಸಂಸಾರನ ತೂಗಿಸಿದ್ರೆ ಹೊರತು ಲಾವಣ್ಯಶ್ರೀಗೆ ಏನೂ ಮಾಡಿಲ್ಲ. ನೋಡೋಣ ಕಥೆಯ ಭಾಗ 4ರಲ್ಲಿ ಏನಾಗುತ್ತೆ. ಲಾವಣ್ಯಶ್ರೀಗೆ ಮೂರ್ತಿಗಳ ನಿಜರೂಪ ತಿಳಿಯುತ್ತಾ ಅಂತ. ಈ ಕಥೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.